ಯೋಬು ಗ್ರಂಥವು 36ನೇ ಅಧ್ಯಾಯ 31ನೇ ವಚನ. ಮೋಡಗಳ ಮುಖಾಂತರವಾಗಿಯೇ ಜನಾಂಗಗಳಿಗೆ ನ್ಯಾಯವನ್ನು ವಿಧಿಸಿ ಆಹಾರವನ್ನು ಧಾರಾಳವಾಗಿ ದಯಪಾಲಿಸುವನಷ್ಟೇ. ಆಮೇನ್. ಏನ್ ದಯಪಾಲಿಸ್ತಾನಂತ? ಆಹಾರವನ್ನು ಸಮೃದ್ಧಿಯಾಗಿ ಧಾರಾಳವಾಗಿ ದಯಪಾಲಿಸ್ತಾನಂತ. ನಮ್ಮ ಕುಟುಂಬವನ್ನು ಪೋಷಿಸೋದು ಕೂಡ ದೇವ್ರೆ. ಆಮೇನ್. ಎಲ್ಲಿ ಕಡಿಮೆ ಮಾಡೋದಿಲ್ಲ ದೇವ್ರ ನಮಗೆ. ಇವಾಗ ಅಂತಲ್ಲ, ಭವಿಷ್ಯತ್ ಮೇಲೂ ಕೂಡ ದೇವ್ರ ಆಶೀರ್ವಾದ ಹೆಂಗಿರುತ್ತೆ ಗೊತ್ತಾ? ತಲಾಂತರ ನಾನು ಆಶೀರ್ವದಿಸ್ತೀನಿ ಅಂತ ಹೇಳ್ತಾರೆ. ನಿನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಎಲ್ಲರೂ ಆಶೀರ್ವಾದ. ಅದಕ್ಕೆ ಅಬ್ರಾಹ್ಮನಿಗೆ ಆಶೀರ್ವಾದ ಮಾಡ್ತಾನೆ. ನಿನ್ನ ಸಂತತಿನ ಕೂಡ ನಾನು ಆಶೀರ್ವದಿಸ್ತೀನಿ, ಎಲ್ಲಾ ಜನಾಂಗಗಳು ಆಶೀರ್ವಾದಕರವಾಗಿ ಮಾಡ್ತೀನಿ ಅಂತ ಹೇಳ್ತಾನೆ. ಇವಾಗವರೆಗೂ ಕೂಡ ಇಸ್ರಾಯೇಲ್ ಪ್ರಜೆನೇ ಈ ಇಡೀ ಪ್ರಪಂಚನ ನಡೆಸ್ತಿರೋದು. ಈ ಟೆಕ್ನಾಲಜಿ ಇವೆಲ್ಲದನ್ನ ಯಾರಿಂದ ಬಂದಿರೋದು? ಇಸ್ರಾಯೇಲ್ ಪ್ರಜೆಗಳಿಂದ ಬಂದಿರೋದು. ಅವರ ಇಷ್ಟೇ ಸಣ್ಣ ದೇಶನೇ, ಆದ್ರೆ ಪ್ರಪಂಚಕ್ಕೆಲ್ಲ ಆಧಾರವಾಗೈತು. ಅದು ಯಾರು ಮಾಡಿರೋ ಆಶೀರ್ವಾದ? ದೇವ್ರು ಮಾಡಿರೋ ಆಶೀರ್ವಾದ. ಯಾವಾಗ ಅಬ್ರಾಹ್ಮಿಗೆ ಯಾವಾಗೋ ಆಶೀರ್ವಾದ ಮಾಡಲ್ಲ. ನಿನ್ನ ಸಂತತಿ ಅನೇಕ ಜನಾಂಗಗಳು ಆಶೀರ್ವಾದಕರವಾಗಿರ್ತದೆ. ಅದನ್ನ ಇವಾಗವರೆಗೆ ನೆರವೇರಿಸ್ತಾರೆ. ದೇವ್ರು ಆ ಕಡೆಯವ್ರು ನೆರವೇರಿಸ್ತಾರೆ. ಹಂಗ ದೇವ್ರ ಆಶೀರ್ವಾದ ಅನ್ಕಂತ ನಮ್ಮ ಕುಟುಂಬಗಳಾಗ ಆಹಾರ ಕಡಿಮೆನೇ ಆಗೋದಿಲ್ಲ. ಅದು ಸಮೃದ್ಧಿ ಇರ್ತದೆ. ಅದು ಬರ್ತಾನೆ ಇರ್ತದೆ. ಹೆಂಗ್ ಬರ್ತದೆ ಗೊತ್ತಿಲ್ಲ. ಆತ ಪೋಷಿಸೋನು, ಆತ ನಡೆಸೋನು. ನಮ್ಮ ಮಕ್ಕಳ ಭವಿಷ್ಯತ್ತು ಹೆಂಗ ಮುಂದೆ ಏನಾಗುತ್ತೆ, ಮುಂದೆ ಈ ಮಕ್ಕಳು ಕೂಡ ಪೋಷಿಸೋನು ಕೂಡ ದೇವ್ರೆ ಸಮೃದ್ಧಿಯಾಗಿ ಇಡ್ತಾನತ. ನಾವು ಮೊನ್ನೆಲ್ಲ ನಿನ್ನೆನೇನು ಆಶ್ರಮ ಹೋಗಿದ್ವಿ. ಆಶ್ರಮಗ ಓಲ್ಡ್ ಏಜ್ ಹೋಮಿಗೆ ನಿನ್ನೆ ಹೋದಾಗ ಅಲ್ಲಿ ಆತ ಸಾಕ್ಷಿ ಹೇಳಿದ್ದು ಆ ಒಂದು ಎಷ್ಟೋ 15 ಜನ ಅದಾರ ಓಲ್ಡ್ ಏಜ್ ಹೋಮ್ನಾಗ, ಮುದುಕರು, ದಿಕ್ಕಿಲ್ದವ್ರು. ಪಾಪ ಆತ ಅವ್ರನ್ನೆಲ್ಲರೂ ಕರ್ಕೊಂಬಂದು ಇಟ್ಕೊಂಡು ಪೋಷಿಸ್ತಾರೆ. ಬಟ್ ಈತಿಗೆ ದೇವ್ರ ಮೇಲೆ ಆಧಾರ ಆಗಿ ನಡೀತಾ ಇಲ್ಲ. ಕಷ್ಟ ಪರಿಸ್ಥಿತಿ ಐತೆ. ಈ ಒಂದು 10 ಜನ 15 ಜನ ಇಟ್ಕೊಂಡು ನಡೆಸ್ತಿರುವಾಗ ಇವ್ರಿಗೆ ಎಲ್ಲರಿಗೆ ಊಟ ಬೇಕಾ? ಎಲ್ಲರಿಗೂ ಊಟ ಇಟ್ಟು ಪೋಷಿಸ್ಬೇಕಲ್ಲ. ಅವಾಗ ಅನ್ಕಂತಿದ್ದಂತ ಅವ್ರು ಬಂದು ಕೇಳ್ತಿದ್ದಂತ. ಆಕೆ ಅಡುಗೆ ಮಾಡಕ್ಕೆ ಹೇಳ್ತಿದ್ದಂತ, ಅಯ್ಯ ಆಗೋಕತ್ತತೆ, ಇನ್ನೊಂದು KG ಐತೆ ಅಕ್ಕಿ, ಒಂದ್ ದಿನ ಏನೋ ಬರ್ತತೆ, 3 KG ಏನೈತೆ, ಇನ್ನು ಆಗೋಗ್ಬಿಡ್ತತೆ, ಸಾಯಂಕಾಲಗೆಲ್ಲ ಇದು ಮುಗ್ದೋಗ್ತತೆ, ಮತ್ತೆ ನೆಕ್ಸ್ಟ್ ಇವ್ರಿಗೆಲ್ಲರಿಗೆ ಹೆಂಗ್ ಪೋಷಿಸ್ಬೇಕಾದ್ರೆ, ಆಯ್ತಮ್ಮ ನೋಡೋಣ ತಡಿ, ದೇವ್ರದಾನ ಅವಾಗ ಪ್ರಾರ್ಥನೆ ಮಾಡ್ತಿದ್ದಂತ. ದೇವಾ ಇವರೆಲ್ಲರಿಗೆ ಪೋಷಿಸ್ಬೇಕಂದ್ರೆ ತಿಂಗಳಿಗೆ ಒಂದು 5,000 ತಿಂಗಳ ಕೊಡೋರು ಬೇಕು. ತಿಂಗಳ 5,000 ಕೊಟ್ರೆ ಹಂಗ ರೆಗ್ಯುಲರ್ ಆಗಿ ಕೊಡೋರು ಯಾರನ್ನ ಕಳಿಸು ಪ್ರಭು. ಈಗ ಯಾರೋ ಒಬ್ರು ಫೋನ್ ಮಾಡ್ತಾರಂತ, ಯಾವಾಗೋ ಒಂದ್ಸರಿ ಫೋನ್ ಮಾಡ್ತಾರಂತ. ಫೋನ್ ಮಾಡಿ ನಮ್ದು ಇದೈತೆ ಅದೈತೆ ಊಟ ಇಡ್ತೀವಿ ಅಂತ ಹೇಳಿ ಅವತ್ತೊಂದಿನ ಊಟ ಇಡಿಸ್ತಾರ, ಆಮೇಲೆ ಬಿಟ್ಟು ಬಿಡ್ತಾರ. ಹಂಗ್ ಮಾಡ್ತಾರಂತ. ದಿನ ಅಂತೂ ಅವ್ರು ನೋಡ್ಕೊಳೋರು ಇರೋದಿಲ್ಲ. ಬಟ್ ಈತಗಂತೂ ಅವ್ರನ್ನೆಲ್ಲರನ್ನ ಪೋಷಿಸುವಂತ ಭಾರ ಈತನ ಮೇಲೆ ಐತೆ. ಅದಕ್ಕೆ ಆತ ದಿನ ತಿಂಗಳ 5,000 ರೂಪಾಯಿ ಕೊಡಂಗಿದ್ರೆ ಇವ್ರೆಲ್ಲರಿಗೆ ಸಾಕಾತೈತೆ. 5,000 ರೂಪಾಯಿ ರೇಷನ್ ಇವ್ರೆಲ್ಲರಿಗೆ ಇಡಕ್ ನಡೆಯುತ್ತೆ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಕಂಪನಿ, ನಾವು ನಿನ್ನೆ ಇದ್ದಾಗ ಅವ್ರು ಬಂದಾರ, ನಾವು ನಿನ್ನೆ ಇದ್ದಾಗ ಕಂಪನಿಯವ್ರು ಬಂದು ರೇಷನ್ಗಳೆಲ್ಲ ತಗೊಂಬಂದು ಇಡ್ದವ್ರ. ನಾವೇ ಆಶ್ಚರ್ಯ ಆಗಿವಿ. ಆತ ತಿಂಗಳಿಗೆ 5,000 ರೂಪಾಯಿ ಕೇಳಿದ್ರೆ ಅವರು ಆತನ ಕರೆದು ಆಫೀಸಿಗೆ ಕರೆದು ವಾರಕ್ಕೆ 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಾರ. ರೇಷನ್ ವಾರಕ್ಕೆ 5,000 ರೇಷನ್ ನಾನು ಕಳಿಸ್ತೀನಿ ನಿಮಗೆ ಅಂತ ಹೇಳಿ ಕಂಪನಿಯವ್ರು ಹೇಳಿ ಕಳಿಸ್ತಾರ. ಅವ್ರ ಮ್ಯಾನೇಜರ್ ಕಾರ್ನಾಗ ಬಂದು ಆ ಹುಡುಗನ ಕರ್ಕೊಂಡ್ಬಂದು ರೇಷನ್ ಇಟ್ಟು ಓದ್ತದ. ಯಾವವರೆಗಪ್ಪ ಅಂತ ಹೇಳಿದ್ರೆ ಲೈಫ್ ಲಾಂಗ್ ಅಂತ. ಆಮೇಲೆ ಹಲ್ಲೆಲೂಯಾ. ನಾನ್ ನಿಜವಾದ ಎಷ್ಟು ಆಶ್ಚರ್ಯ ಆಯ್ತಂದ್ರೆ, ಇವಾಗ ನೀನ್ ನಿಜವಾದ ಪೋಷಿಸೋನ್ ನೀನೇ ಅಪ್ಪ. ನಿನ್ ಮೇಲೆ ಆಧಾರ ಆಗಿದ್ರು ಉಪಾಸನೆ ಇರೋದಿಲ್ಲ. ಅದು సింహపు పిల్లలైన ఆకలి గొన్నరేమో, నా పిల్లలు ఆకలి గొన్నరు. ಆ ಓಲ್ಡ್ ಏಜ್ ಹೋಮು ನಮಗೆ ಎಷ್ಟು ಬಾಧೆ ಅನಿಸ್ತದೆ. ತಂದೆ ತಾಯಿಗಳು ಬಿಟ್ಟು ಅವರೆಲ್ಲರೂ ದೂರ ಮಾಡಿ ಅವ್ರ ದಿಕ್ಕಿಲ್ಲದವ್ರನ್ನ ಆತ ಪೋಷಿಸ್ತಾನೆ. ಪಾಪ ಅವ್ರನ್ನ ಕರ್ಕೊಂಬಂದು ಪೋಷಿಸಕ್ಕಿಲ್ಲ ಪ್ರಭು, 5,000 ಇಡ್ಸ್ಕೊಡು ಪಾಪ ತಿಂಗಳಿಗೆ ಅಂತ ಹೇಳಿ ಆತ ಇದು ಮಾಡ್ತಿದ್ರೆ, ದೇವ್ರು ನಿನ್ ತಿಂಗಳಿಗೆ ಅದಕ್ಕ ವಾರಕ್ಕೆ 5,000 ರೂಪಾಯಿ ಇಸ್ಕೊಡ್ತಿದ್ದೆ. 4 ವಾರಕ್ಕ 20,000 ರೂಪಾಯಿ ತಿಂಗಳವ್ರಿಗೆ ಬರ್ತದೆ. ಅವರೇ ಫೋನ್ ಮಾಡ್ರ. ಮತ್ತೆ ಇತ್ತಗ ನಾವ್ ಅಲ್ಲಿ ಕುತ್ಕೊಂಡ ನಮ್ಮ ಹತ್ರ ಮಾತಾಡ್ದ, ಅವರೇ ಫೋನ್ ಮಾಡಿ, ಸರ್ ಎಲ್ಲಿದಿರಿ, ಎಲ್ಲರೂ ಬಂದಿವಿ, ಇಲ್ಲಿ ತಗೊಂಬರ್ತೀವಿ ಅಂದ್ರೆ, ಸರ್ ಹೊರಗೆ ಬರೋದ್ರೆ ಅವ್ರು ಬಂದು ಎಲ್ಲ ಇಟ್ಟು, ಮತ್ತೆ ಎಂತವೆಲ್ಲ ಅವ್ರು ಕೊಟ್ಟಿರೋದು ಬ್ರಾಂಡೆಡ್
ಬ್ರಾಂಡೆಡ್, ಒಂದು ಕೂಡ ಇದಿಲ್ಲ, ಟೋಟಲ್ ಬ್ರಾಂಡೆಡ್ ಕಂಪನಿಗಳು ಎಲ್ಲ ಹಿಟ್ಟಾಗ್ಲಿ ಪ್ರತಿಯೊಂದು ಬಕೆಟ್ ಸಮೇತ ಕೂಡ ಬ್ರಾಂಡೆಡ್ ಕೊಟ್ಟರು ಕೂಡ ದೇವರು ಶ್ರೇಷ್ಠವಾದಿದೆ. ಆಮೆನ್, ಹಲ್ಲೆಲೂಯಾ. ಅಲ್ಪ ಸ್ವಲ್ಪ ಕೂಡ ಇಲ್ಲ ಅದು. ಮತ್ತೆ ನಾವು ಕೇಳೋದಿಷ್ಟು ಅದು ಕೂಡ ಸಮೃದ್ಧಿ. ಆಮೆನ್, ಅಲ್ಲೆಲ್ಲ. ಅದಕ್ಕೆ ಹೇಳ್ತಾನ, ಆಕಾಶ ಪಕ್ಷಿಗಳನ್ನೇ ನಾನು ಪೋಷಿಸ್ತೀನಿ, ಅಡಿ ಹೂಗಳನ್ನ ಪೋಷಿಸ್ತೀನಿ, ನೀವು ಅದಕ್ಕಿಂತ ಶ್ರೇಷ್ಠರಲ್ಲ ನನಗೆ. ಆ ಮಾತಿನ ಅರ್ಥ ಸರಿ ಹೇಳ್ರಿ. ನಾವು ಆಕಾಶ ಪಕ್ಷಿಗಳ ಬಗ್ಗೆ ಯಾವತ್ತ ನಾವು ಇಡ್ಸ್ಕೊಂಡಿವ? ತಿರುಗ್ತಿರ್ತಾವ, ಹೋಗ್ತಿರ್ತಾವ, ಮಾಡ್ತಿರ್ತಾವ, ಅವು ತಿಂದವ, ತಲೆ ತಿಂತವ, ಏನಿಲ್ಲ ಅನ್ನೋದು ನಾವು ಯಾವತ್ತು ಇಡ್ಸ್ಕೊಳ್ಳೋದಿಲ್ಲ. ಆದ್ರೆ ಅವ್ರನ್ನ ಇಡ್ಸ್ಕೊಳ್ಳೋ ಒಮ್ಮೆ ಅದಾನ, ಆತ ಇಡ್ಸ್ಕೊಂತಾನ. ಅವ್ರು ಆಕಾಶ ಪಕ್ಷಿಗಳು ಕೂಡ ನಾವು ಪೋಷಿಸ್ತೇನೆ, ನೀವು ಅವ್ರ ಬಗ್ಗೆ ಇಡ್ಸ್ಕೊಳ್ಳೋದಿಲ್ಲ. ನೀವು ಅದು ನಾನು ಇಡ್ಸ್ಕೊಂತೀನಿ, ನಾನು ಸೃಷ್ಟಿ ಮಾಡಿ. ನಾವು ಅಡಿ ಹೂಗಳು ಅಂದ್ರೆ ಏನು? ಇವಾಗ ಬೆಳೆದಿರೋದು ರಾತ್ರಿಗೆಲ್ಲ ಬಾಡತಾವ, ಹೌದಲ್ಲ? ಬೆಳಿಗ್ಗೆ ಬೇಸ ಅರಳ್ತಾವ, ಸಾಯಂಕಾಲಗೆಲ್ಲ ಬಾಡ ಹೋಗ್ಬಿಡ್ತಾವ. ಸಾಯಂಕಾಲಗೆಲ್ಲ ಬಾಡೋಗಂತ ಹೂಗಳನ್ನೇ ನಾನು ಅಷ್ಟು ದೃಷ್ಟಿ ಇಟ್ಟು ನಾನು ಅದನ್ನ ಪೋಷಿಸ್ತೇನೆ ಅಂದ್ಮೇಲೆ ನೀವಿನ್ ಎಷ್ಟು ಶ್ರೇಷ್ಠದವ್ರು ನನಗೆ ಅಂತ ಹೇಳ್ತಾನ. ಆಮೆನ್, ಹಲ್ಲೆಲೂಯಾ. ಮತ್ತೆ ಇನ್ನು ನಮ್ಮ ಮೇಲೆ ಎಷ್ಟು ದೃಷ್ಟಿ ಇಟ್ಟಿರ್ಬೇಕು, ಎಷ್ಟು ಕಾಳಜಿ ವಹಿಸಿರ್ಬೇಕು, ಹೆಂಗೆ ನಮ್ಮನ್ನು ಪೋಷಿಸ್ತಾನ ಅದು. ಅದು ದೇವರ ಪ್ರೀತಿ, ಅದು ಆತನ ಆಶೀರ್ವಾದ ಹಂಗಿರ್ತದೆ, ಸಮೃದ್ಧಿ ಆಗಿರ್ತದೆ. ಅದನ್ನ ನಾವೇನ್ ಮಾಡೋ ಗೊತ್ತಾ? ನಂಬಿಕೆ ಇಡೋದು. ನನ್ನ ದೇವ್ರ ನಂಬಿಗಸ್ತನು, ದೇವ್ರ ಮೇಲೆ ಆಧಾರ ಆಗ್ತೀನಿ, ನನ್ನ ಕುಟುಂಬನ ಕೂಡ ದೇವ್ರ ಮೇಲೆ ಆಧಾರ ಆಗೇ ನಾನು ನಡೆಸ್ತೀನಿ. ಯಾಕಂದ್ರೆ ನನ್ನ ದೇವರು ಅನ್ನೇನಸ್ತೀನಲ್ಲ, ನಂಬಿಗಸ್ತ. ಹೌದಾ ಇಲ್ಲ? ಅದು ಪ್ರಾರ್ಥನೆ ಮಾಡಿ ಕೇಳಕ್ಕಿಲ್ಲ. ಯಾವುದೋ ಕಂಪನಿ, ಅವ್ರಿಗೆ ಕನ್ನಡ ಕೂಡ ಬರೋದಿಲ್ಲ. ನಾರ್ತ್ ಇಂಡಿಯನ್ಸ್ ಅವರು ಹಿಂದಿ ಇಂಗ್ಲಿಷ್ ಬಿಟ್ಟು ಅವ್ರಿಗೆ ಬರೋದಿಲ್ಲ, ಹಿಂದಿ ಮಾತಾಡ್ತಾರೆ. ಬಂದು ಭಾಷೆ ಬರೋದಿಲ್ಲ ಕೂಡ ಕರ್ಕೊಂಡ್ಬಂದು ಸಹಾಯ ಮಾಡಿಸ್ತಾರೆ. ಅದು ಕೂಡ ಯಾರೆಲ್ಲ ಕ್ರೈಸ್ತರು ಕೂಡ ಅಲ್ಲ, ಅನ್ಯರವರು. ಅನ್ಯರು ಕೂಡ ದೇವ್ರು ಕಲ್ಸ್ಯಾರ, ಕಾಕಿ ಕೂಡ ದೇವ್ರು ಕಲಿಸ್ತಿರೋದೇನಲ್ಲ, ಯಾರೋ ಅನ್ಯರನ್ನ ಕಲ್ಸ್ಯಾರ ದೇವ್ರು ಅಲ್ಲಿ ಪೋಷಿಸಾಕ. ಆಮೆನ್, ಅದು ದೇವ್ರ ಕಾರ್ಯ. ಇಸಾಕು ಕೂಡ ಹಂಗೆ. ಇಸಾಕು ಕೂಡ ಆ ಫಿಲಿಸ್ಟೀನ್ ದೇಶದಲ್ಲಿ ಇರ್ತಾನ. ಅಲ್ಲಿ ಹೆಂಗಿರ್ತದೆ ಅಂದ್ರೆ ಫುಲ್ಲು ಕರು ಬಂದ್ಬಿಡ್ತದೆ. ಕರು ಅಸಲು ಅವ್ರಿಗೆ ಆಹಾರ ಇರೋದಿಲ್ಲ, ಆ ದೇಶದಲ್ಲೆಲ್ಲ ಒದ್ದಾಡ್ತಿರ್ತಾರ. ಇಸಾಕ್ ಏನ್ ಮಾಡ್ತಾನ, ಅಲ್ಲಿದ್ದ ಊರಿಂದ ಬೇರೆ ಊರಿಗೆ ಹೋಗ್ಬೇಕು ಅನ್ಕಂತಾನ. ಅವ್ ಇಸಾಕ್ ಹೇಳ್ತಾನೆ, ದೇವ್ರು ನೀನು ಹೋಗ್ಬೇಡ, ನೀನು ಇಲ್ಲೇ ಇರ ಅಂತ ಹೇಳ್ತಾನ. ಅಲ್ಲ, ನೀನೇನು ಇಲ್ಲಿ ಇರೋದ್ ಹೇಳ್ತಿ, ಸರಿ ನೀನ್ ಮಾತು ನಾನು ಒಪ್ಕೊಂತೀನಿ, ನಾ ಇಲ್ಲಿರ್ತೀನಿ. ಮತ್ತೆ ನಾವು ಹೆಂಗ್ ಪೋಷಿಸ್ಕೋಬೇಕು, ಹೆಂಗಿರ್ಬೇಕು, ನಾನು ಹೆಂಗ ನಾನು ಜೀವಿಸ್ಬೇಕು ಇಲ್ಲಿ ಕೇಳ್ತಾನ. ನಿನ್ಗೆ ಎದಕ್ಕ ನಾನ್ ಪೋಷಿಸ್ತೇನೆ ನಿನ್ನ, ನಾನು ಇರೋದ ಸ್ಥಳದಲ್ಲಿ ನೀನಿರು, ನೀನ್ ಎದಕ್ಕ ಅಂತ ಹೇಳಿದಾಗ ಸರಿ ದೇವಾ ಅಂತೇಳಿ ಇರ್ತಾನ. ದೇವ್ರ ಮೇಲೆ ವಿಶ್ವಾಸ ಇಟ್ಟಲ್ಲಿ ಇರ್ತಾನೆ. ನಾನು ಅಭಿಮೇಲಕದಲ್ಲಿ ಓದ್ತೀನಿ ಅಂತಾನೆ, ಬೇಡ ನೀನ್ ಇಲ್ಲೇ ಸರಿ ಅಂತ ವಿಶ್ವಾಸ ಇರ್ತಾನ. ಇಸಾಕನ ಹೆಂಗ ಆಶೀರ್ವದಿಸ್ತಾನಂದ್ರೆ ದೇವ್ರು 30ರಷ್ಟು 60ರಷ್ಟು ಅಲ್ಲ, ವಾಕ್ಯ ಏನಾಯ್ತು ಗೊತ್ತಾ, 100ರಷ್ಟು ಇಸಾಕನ ದೇವ್ರು ಆಶೀರ್ವದಿಸ್ತಾನಂತ. ಆಮೆನ್, ಹಲ್ಲೆಲೂಯಾ. 100ರಷ್ಟು ಆ ಆಶೀರ್ವಾದ ನೋಡಿ. ಅಲ್ಲಿ ಅಸಲು ಮಳೆ ಇಲ್ಲ, ಬೆಳೆ ಇಲ್ಲ, ಆದ್ರೆ ಇಸಾಕು ತೋಡಿ ಬೀಜ ಹಾಕಿದ ಕಡೆ ಫಲಿಸ್ತಿರ್ತದೆ. ಆಮೆನ್, ಸಮೃದ್ಧಿಯಾಗಿ ಫಲಿಸ್ತಿರ್ತದೆ. ಆ ದೇಶದಲ್ಲೇ ಐಶ್ವರ್ಯವಂತನ ಯಾರಾತಾರ ಅಂದ್ರೆ ಇಸಾಕ ಆತಾನ. ಆ ದೇಶದವ್ರು ಬೆಳೆದು ಬಿಡ್ತಾರ, ನೀನ್ ನಂಬಿಕೆನ ಐಶ್ವರ್ಯವಂತನ ಆಗ್ತಿಲ್ಲಪ್ಪ, ಫಸ್ಟ್ ನೀನ್ ಕೈ ಮುಗ್ಬಿಡ್ತಿ, ಈ ಊರು ಬಿಟ್ಟು ನಮ್ ದೇಶ ಬಿಟ್ಟು ಹೋಗ ಅಂತ ಹೇಳ್ತಾರ. ಅಷ್ಟು ದೇವ್ರ ಆಶೀರ್ವಾದ ಅಂದ್ರೆ ಏನಿಲ್ಲದ ಪರಿಸ್ಥಿತಿನಲ್ಲೂ ಕೂಡ ದೇವ್ರು ನಮ್ಮನ್ನು ಪೋಷಿಸಿ ಹೆಂಗ್ ಆಶೀರ್ವದಿಸ್ತಾನೆ ಅಂದ್ರೆ 100ರಷ್ಟು ಆಶೀರ್ವದಿಸ್ತಾನೆ. ನೋಡ್ರಿ, ಅದು ಕೂಡ ಓದಿಸ್ತೀನಿ ನಾನು. ಆದಿಕಾಂಡ 26ನೇ ಅಧ್ಯಾಯ 12ನೇ ವಚನ. ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಆಮೆನ್. ಎಷ್ಟರಷ್ಟು? 100ರಷ್ಟು. ಯೆಹೋವನು ಅವನನ್ನು ಅಭಿವೃದ್ಧಿ ಪಡಿಸಿದನು. ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹು ಧನವಂತನಾದನು. ಹೆಂಗ್ ಹೆಚ್ಚಕಲ್ತಂತ ಆತನ ಐಶ್ವರ್ಯ? ದಿನೇ 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 ದಿನ ದಿನ. ಆಮೆನ್. ದೇವ್ರ ಮಾಡೋ ಆಶೀರ್ವಾದ ಹೆಂಗಿರ್ತದೆ ಗೊತ್ತಾ? ದಿನಾ ದಿನ ದಿನಾ ದಿನ ದಿನಾ ದಿನ ನಮ್ಮನ್ನು ಅಭಿವೃದ್ಧಿ ಪಡಿಸ್ತಿರ್ತಾನೆ, ದಿನಾ ದಿನ ನಮಗೆ ಸಮೃದ್ಧಿ ದಯಪಾಲಿಸ್ತಿರ್ತಾನೆ, ದಿನಾ ದಿನ ನಮ್ಮನ್ನು ಪೋಷಿಸ್ತಿರ್ತಾನೆ. ಆಮೆನ್. ಅದಕ್ಕೆ ಏಲೆ ಕೂಡ ಎಲ್ಲೋ ಇರ್ತಾನ, ಎಲ್ಲೋ ಇರೋ ಏಲೆಗೆ ಕಾಕಿಗಳು ದೇವ್ರು ಕಲಿಸಿ ಪೋಷಿಸ್ತಾನೆ. ಎಲ್ಲರ ಕರು ಇರ್ತದೆ, ಹೌದಾ? ಇದು ಅಷ್ಟು
ಎಷ್ಟು ಕರು ಇರ್ತದೆ. ಆ ಒಂದು ಕಾಕಿ ಆ ಒಂದು ಮಟನ್ ಪೀಸ್ನ ತಗೊಂಬರ್ಬೇಕಂದ್ರೆ ಅಲ್ಲಿ ಯಾರೋ ಅಲ್ಲಿ ಪೀಸ್ನ ಇಟ್ಟಿರ್ಬೇಕಲ್ಲ, ಹೌದಾ ಇಲ್ಲ? ಯಾರೋ ಎತ್ತಿಟ್ಟಿದ್ರೆ ಅಲ್ಲ ಅದು ತಗೊಂಬಂದು ಕೊಡೋದು. ಯಾರು ಎತ್ತಿಟ್ಟಿರ್ತಾರೆ ಆ ಕರುವಿನಲ್ಲಿ? ರಾಜರವರೇ ಇಟ್ಟಿರ್ತಾರ. ರಾಜ ಕುಟುಂಬದಲ್ಲೇ ಆ ಸಮೃದ್ಧಿ ಇರ್ತದೆ. ಯಾ ಶತ್ರು ಅದನ್ನ ಹುಡುಕ್ತಾರ ಆ ಶತ್ರುವಿನ ದೇವ್ರು ಕಳಿಸ್ತಾರ. ಹೌದಾ ಇಲ್ಲ? ನಾನು ಆಲೋಚನೆ ಮಾಡಿದ್ರೆ ಅದೇ ಬಂದಿದ್ರು. ಹೌದಾ ಇಲ್ಲ? ಇವಾಗ ಶತ್ರು ಅಲ್ಲ ಇರೋದು, ಶತ್ರು ರಾಜಂತಾಗೆ ಇರ್ತದ ಸಮೃದ್ಧಿ. ಎಲ್ಲರ ದೇಶದಲ್ಲಿ ಕರುಣಾಗಿದ್ರೆ ಸ್ವಲ್ಪ ಅಲ್ಪ ಮಟ್ಟಿಗೆ ಸ್ವಲ್ಪ ಎಲ್ಲ ಸಮಕೂರ್ಸ್ಕೊಂಡು ಸ್ಟಾಕ್ ಇಟ್ಕೊಂಡಿರೋದು ಯಾರು ಇಟ್ಕೊಂಡಿರ್ತಾರ? ರಾಜನೇ ಇಟ್ಕೊಂಡಿರ್ತಾನ. ಹೌದಾ ಇಲ್ಲ? ಅದಕ್ಕೆ ಕಾಗಿ ತಗೊಂಬಂದು ಅದಕ್ಕ ಏನೇ ಕಳ್ಸಕತ್ತದ ದೇವ್ರೇನ್ ಮಾಡೋಣ ಹೇಳು? ಶತ್ರು ತೆಗಿದ್ರೆ ತಗೊಂಬಂದು ಕೊಡ್ತಿರ್ತಾರ. ಆಮೇಲೆ ಅಲ್ಲೆಲ್ಲ ಹಂಗ ದೇವ್ರು ಪೋಷಿಸ್ತಾರ. ಈತ ಪೋಷಿಸಲ್ರಿ. ಈತ ದೈವ ಸೇವಕನು, ಇದು ದೈವ ಸೇವಕನು ಆಗಿದ್ರು ಕೂಡ ಇನ್ನೊಂದು ಮಾತು ಹೇಳ್ತಾನ ದೇವ್ರು ಎಲ್ಲಿಯಾಗ. ಆಯ್ತು, ನೀನೊಂದು ಊರಿಗೆ ಹೋಗು ಅಂತ ಹೇಳ್ತೀನಿ. ಆ ಊರಿಗೆ ಹೋಗು, ಸಾರಪತ್ ಊರಿಗೆ ಹೋಗು. ಅಲ್ಲಿ ಒಬ್ಬ ವಿಧವೆ ಇರ್ತಾಳ, ಆಕಿನ ಪೋಷಿಸ್ತಾಳ ಅಂತ ಹೇಳ್ತಾನ. ಆಮೇನ್. ಯಾರು ಪೋಷಿಸ್ತಾರಂತ? ವಿಧವೆ. ಆಕೆಗೆ ದಿಕ್ಕಿಲ್ಲ ಅಲ್ಲಿ. ಆಕೆ ಕರುಣಲ್ಲಿ ಬೀಳ್ತಾಳ. ಆಕೆ ಹೆಂಗಿರ್ತಾಳ ಅಂದ್ರೆ ರೊಟ್ಟಿ ಮಾಡ್ಕೊಂಡು ನಾನು ನಮ್ಮ ಮಗ ತಿಂದು ಸತ್ತ ಹೋಗಂತ ಆಗಿರ್ತಾಳ. ದೇವ್ರೇನಂತ ಹೇಳ್ತಾನಂದ್ರೆ ನೀನ್ ಆಕಿ ತಗೋಗು, ಆಕಿ ನಿನ್ನ ಪೋಷಿಸ್ತಾಳ ಅಂತ ಹೇಳ್ತಾನ. ಆಮೇನ್. ದೇವ್ರ ಆಶ್ಚರ್ಯ ನೋಡ್ರಿ. ನಾವ್ ಅನ್ಕಂತೀವಿ ಪ್ರಭಾ ನಾನು ನನ್ನ ಹೆಂಗ ಭವಿಷ್ಯತ್ ಅಂದ್ರೆ ನಮ್ಮನ್ನ ಅನೇಕ ಪೋಷಿಸಂಗ್ ಮಾಡ್ತಾನ ದೇವ್ರು. ಆಮೇನ್. ನಾವ್ ಇವಾಗ ಪರಿಸ್ಥಿತಿಗಳನ್ನ ನೋಡ್ತೀವಿ. ದೇವ್ರ ಏನ್ ಗೊತ್ತಾ? ಅನಂತ ಜ್ಞಾನಿ. ನಮ್ಗೆ ಏನಿಲ್ಲ ಪರಿಸ್ಥಿತಿನಲ್ಲೂ ಕೂಡ ದೇವ್ರು ನಮ್ಮ ಕೈಗೆ ಸಮೃದ್ಧಿ ಕೊಟ್ಟು ಇನ್ನೊಬ್ಬರು ಪೋಷಿಸಂಗ್ ದೇವ್ರು ಮಾಡ್ತಾನ. ಆಮೇನ್. ನಾನು ಅದು ಓದ್ತಿರೋ ನಂಗೆ ಆಶ್ಚರ್ಯ ಆಯ್ತು. ಅರೆ ಏಲಿಯನ ಈಕೆ ಪೋಷಿಸೋದೇನು? ಹೌದಲ್ಲ, ಈ ಅಮ್ಮಗೆ ರೊಟ್ಟಿ ಇಲ್ಲ, ಅದೊಂದು ರೊಟ್ಟಿ ಮಾಡ್ಕೊಂಡು ಸ್ವಲ್ಪ ರೊಟ್ಟಿ ಮಾಡ್ಕೊಂಡು ನನ್ನ ಮಗ ನಾನು ತಿಂದು ಸಾಯ್ಬೇಕಂತ ಆಕೆ ಡಿಸೈಡ್ ಆಗಿರ್ತಾಳ. ಅದ್ರಾಗ ದೇವ್ರನ್ನ ಹೇಳ್ತಾನೆ ನೀನ್ ಸಾರೆಪತ್ತಿಗೆ ಹೋಗು, ಆಕಿನ ಪೋಷಿಸ್ತಾನೆ. ನೋಡ್ರಿ ಅದು ಓದಿಸ್ತೀನಿ, ಅದು ಆಶ್ಚರ್ಯ ಆಗ್ತದೆ ವಾಕ್ಯ. 17:8. ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚೀದೋನ್ಯರ ಚಾರೆಪತ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು. ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. ಯಾರನ್ನ ಸಾಕ್ಬೇಕು? ಏಲಿಯನ ವಿಧವೆ ಸಾಕ್ತಾಳಂತ ಹೇಳ್ತೀರಂತ ಹೇಳ್ತಾರ. ಇದು ನಾನು ಓದ್ತಿರುವಾಗ ನನಗೆ ಆಶ್ಚರ್ಯ. ಅರೆ ಏನಪ್ಪ ಇದು? ಆಕ್ಚುಲಿ ಹೇಳ್ಬೇಕಂದ್ರೆ ನೀನ್ ಹೋಗಪ್ಪ, ನೀನ್ ಹೋಗಿ ಆಕಿನ ಸಾಕಂತ ಹೇಳ್ಬೇಕು. ಹೌದಲ್ಲ? ದೈವ ಸೇವಕ ನೀನ್ ಅಲ್ಲಿ ಹೋಗು, ಆಕಿ ನೀನ್ ಹೋಗಿ ನೋಡ್ಕ ಅಂತ ಹೇಳ್ಬೇಕು. ಆದ್ರೆ ಏನಂತ ಹೇಳ್ತಾನೆ ಗೊತ್ತಾ? ನೀನ್ ಅಲ್ಲಿಗೆ ಹೋಗು, ಆಕಿನ ಸಾಕ್ತಾಳ ಅಂತ ಹೇಳ್ತಾರ. ಅಂದ್ರೆ ಇಲ್ಲಿ ಒಂದು ಮಾತೈತಿ ನೋಡ್ರಿ, ಆಶ್ಚರ್ಯವಾದ. ಏನಂತ ಹೇಳ್ತಾನೆ ಅದ್ ಹೆಂಗ ಆಕಿಗೆ ಅಂದ್ರೆ ಮತ್ತೆ ಈತಿನಿಂದನೇ ಆಶೀರ್ವದಿಸ್ತಾನ ದೇವ್ರು. ಆಗ ಏಲಿಯನು ಆಕೆಗೆ, ಹೆದರಬೇಡ, ನೀನು ಹೇಳಿದ್ದಂತೆ ಮಾಡು. ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ತರುವಾಯಿ ನಿನಗೂ ನಿನ್ನ ಮಗನಿಗೂ ಮಾಡಿಕೊ. ಆಮೇಲೆ ಏನಂತ ಹೇಳ್ದಾನ? ಫಸ್ಟ್ ಯಾರಿಗ್ ಮಾಡ್ಕೋಬೇಕಂತ? ಆಕೆ ಏನಂತ ಹೇಳಿ ಇಲ್ಲಿ ಒಂದು ಅದ್ಭುತವಾದ ಮಾತು ಐತಿ ನೋಡ್ರಿ. ರೊಟ್ಟಿ ಇಲ್ಲ, ಒಂದ್ ಸ್ವಲ್ಪ ರೊಟ್ಟಿ ಮಾಡ್ಕೊಂಡು ಮಗ ಆಕಿ ಮಾಡ್ಕೊಂಡ್ ತಿಂದು ಸಾಯ್ಬೇಕಂತ ಡಿಸೈಡ್ ಆಗ್ಯಾರ. ಅಷ್ಟೇ ಐತೆ ಹಿಟ್ಟು. ಅದ್ರಲ್ಲಿ ಈ ಏಳೆ ಏನಂತ ಹೇಳ್ತಾನ? ಫಸ್ಟ್ ಯಾರಿಗ್ ಮಾಡ್ಕೊಂಬ ಅಂತ ಹೇಳ್ತಾನ? ಫಸ್ಟ್ ನನಗ್ ಮಾಡ್ಕೊಂಬ, ಆಮೇಲೆ ಆಕಿಗೆ ಹೆಂಗಿರುವಾಗ ಹೇಳು? ಮೊದಲೇ ರೊಟ್ಟಿ ಇಲ್ಲ, ಅದ್ರಾಗ ಎಣ್ಣೆ ಇಲ್ಲ, ಮಾಡ್ಕೊಂಡು ಕೂಡ ನನಗೂ ನನ್ನ ಮಗ ಸ್ವಲ್ಪ ಒಂದೊಂದು ರೊಟ್ಟಿ ಬರ್ತತೆ. ಅದ್ರಾಗ ಇದೇನಂತ ಹೇಳ್ತಾನ? ಬಂದು ಫಸ್ಟ್ ನನಗ್ ಮಾಡ್ಕೊಂಬ ಅಂತ ಹೇಳ್ತಾನ. ಆಮೇಲೆ ನಿನ್ ಮಗ ಮಾಡ್ದು. ನೀನು ರೊಟ್ಟಿ ಕೊಡೋದೇ ಸರಿ, ನೀನೇನೋ ಬಂದೆ ಅಂತೇಳಿ ಕೊಡ್ತೀನಿ, ಅದ್ರ ಫಸ್ಟ್ ನನಗೆ ಮಾಡ್ಕೊಂಬ ಅಂತ ಹೇಳ್ತಾನಂದ್ರೆ ಆಕಿನ ಎಷ್ಟು ವಿಶ್ವಾಸ ಇಟ್ಟು ಹೇಳ್ತಾನ. ನಿನ್ ಯೆಹೋವನೇ, ನಿನ್ ದೇವ್ರ ನಾನೇ ಇಟ್ಟು ಹೇಳ್ತಾ ಇದೀನಿ ಅಂತ. ಅದ್ರ ಬಿಟ್ಮೇಲೆ ಬೇರೆ ಏನಿಲ್ಲ ಅಂತ ಹೇಳಿದ್ರು ಕೂಡ ಅದ್ರ ಕೂಡ ಆತ ಸರಿ ನೀನ್ ಇದು ಮಾಡ ಅಂತ ಹೇಳ್ತಾ. ಆಕೆ ಆ ವಿಶ್ವಾಸಲಿದ್ದ ಏನ್ ಮಾಡ್ತಾರ ನೋಡ್ರಿ. ಆಕೆ ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು. ಯೆಹೋವನು ಏಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಿಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಮೊಗೆಯಲ್ಲಿದ್ದ ಎಣ್ಣೆ ಮುಗಿದು ಹೋಗಲೇ ಇಲ್ಲ. ಆಮೇನ್. ಅಂದ್ರೆ ದೇವ್ರು ಮಾಡಿರೋ ಆಶೀರ್ವಾದ ಇಲ್ಲಿ ಹೆಂಗೈತೆ? ಸಮೃದ್ಧಿ ಆಗೈತೆ.
ಇದು ಅಸಲು ಸ್ಟಾಪ್ ಆಗೋದಿಲ್ಲ. ಇದು ಆಕಿಂದ ದೈವ ಸೇವಕನ ಪೋಷಿಸ್ತಾನ, ಅದೇ ಆದ್ಮೇಲೆ ಈಕಿನ ಮಗನು ಕೂಡ ಪೋಷಿಸ್ತಾನ. ಹೆಂಗ ಪೋಷಿಸ್ತಾನಂದ್ರೆ ಅದು ಅಸಲು ಸ್ಟಾಪ್ ಆಗೋದಿಲ್ಲ, ಅದು ಕಂಟಿನ್ಯೂ ಆಗೋದು ಬರ್ತಾನೇ ಐತಿ. ಅದಕ್ಕೆ ಏನ್ ಮಾಡಲ್ಲ ಹೇಳು, ವಿಶ್ವಾಸ ತೋರಿಸಲ್ಲ. ಸರಿ, ನೀನು ಹೇಳ್ತಾ ಇದೆಯಲ್ಲ, ನೀನು ಹೇಳಿದ ಮಾತಿಗೆ ನಾನು ವಿಶ್ವಾಸ ತೋರಿಸ್ತೀನಿ, ಆ ವಿಶ್ವಾಸ ಮೇಲೆ ನಾನು ಮಾಡ್ತೀನಿ ಅಂತ ಹೇಳಿ ಆ ವಿಶ್ವಾಸ ಇಟ್ಕೊಂಡೆ ಹೆಜ್ಜೆ ಹಾಕಲ್ಲ. ಆ ವಿಶ್ವಾಸ ನೋಡಿ ದೇವ್ರೇನ್ ಮಾಡೋಣ, ಅಲ್ಲಿ ಆಕೆ ಸಮೃದ್ಧಿಯಾಗಿ ಆಶೀರ್ವದಿಸ ಮೈನ್. ಹಲ್ಲೆಲೂಯಾ. ನಮ್ಮ ಜೀವಿತ ಕೂಡ ನಾವು ವಿಶ್ವಾಸ ಇಟ್ಟು ದೇವ್ರ ಮೇಲೆ ನಾವು ನಡೆಯುವಂಥವ್ರಾಗಿರ್ಬೋದು. ಹಂಗೆ ನಡೆದ್ರೆಗಿನ ದೇವ್ರೇನ್ ಮಾಡ್ತಾನೆ ಗೊತ್ತಾ, ಖಚಿತವಾಗಿ ದೇವರು ಆಶೀರ್ವದಿಸ್ತಾರೆ, ಸಮೃದ್ಧಿ ದೇವ್ರ ದಯಪಾಲಿಸ್ತಾನೆ. ಆಮೇನ್.